ಬಹಳ ಆತಂಕಕಾರಿ ವಿಚಾರವನ್ನು ನಿಮ್ಮ ಮುಂದೆ ನಾವಿವತ್ತು ತೆರೆದಿಡ್ತಾ ಇದ್ದೀವಿ. ರಿಪಬ್ಲಿಕ್ ಕನ್ನಡ ಸ್ವತಃ ಅಲ್ಲಿಗೆ ಹೋಗಿ ಗ್ರೌಂಡ್ ರಿಪೋರ್ಟ್ ಮಾಡಿ ಅಲ್ಲಿನ ಸಂಪೂರ್ಣ ಚಿತ್ರಣವನ್ನು ಎಳೆಯಾಗಿ ವಿವರಿಸಿ ಇವತ್ತು ಎಷ್ಟು ಆಘಾತಕಾರಿ ಆಗಿದೆ ಅಲ್ಲಿನ ಸ್ಥಿತಿಗತಿ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಇವತ್ತು ತೆರೆದಿಡ್ತಾ ಇದೆ. ಅಶ್ವಿನಿ, ನೀವು ತರಕಾರಿಯನ್ನು ಬಹುತೇಕ ತಿನ್ನೋದು ಕೋಲಾರದಿಂದ. ಕೋಲಾರದ ಟೊಮ್ಯಾಟೊ, ಕೋಲಾರದ ತರಕಾರಿ ಅಂತ ಹೇಳಿದ್ರೆ ವರ್ಲ್ಡ್ ಫೇಮಸ್. ಅದು ಕೇವಲ ನಮ್ಮ ರಾಜ್ಯ, ನಮ್ಮ ದೇಶ ಮಾತ್ರವಲ್ಲ, ದೇಶ ವಿದೇಶಗಳಿಗೂ ಕೂಡ ಕೋಲಾರದ ತರಕಾರಿ ಹೋಗುತ್ತೆ. ಅತಿ ಹೆಚ್ಚು ಕೋಲಾರದಲ್ಲಿ ಬೆಳೆಯುವಂತಹ ತರಕಾರಿ, ಇವತ್ತು ಆ ತರಕಾರಿಯನ್ನು ನಾವು ತಿಂದರೆ ನಮ್ಮ ದೇಹದ ಮೇಲೆ ಅದು ವಿಷಕಾರಿ ಅಂಶವಾಗಿ ಪರಿಣಮಿಸುತ್ತೆ ಅನ್ನುವಂಥ ಆಘಾತಕಾರಿ ವಿಚಾರವನ್ನು ರಿಪಬ್ಲಿಕ್ ಕನ್ನಡ ಇವತ್ತು ಎಕ್ಸ್ಪೋಸ್ ಮಾಡ್ತಾ ಇದೆ. ತರಕಾರಿ ಯಾರು ತಿನ್ನಲ್ಲ ಹೇಳಿ? ಎಲ್ಲರೂ ತರಕಾರಿ ತಿಂತಾರೆ. ನಾನ್ ವೆಜ್ ಆದರೂ ಕೆಲವರು ತಿನ್ನಲ್ಲ, ಆದರೆ ತರಕಾರಿ ಎಲ್ಲ ತಿಂತಾರೆ. ಆದರೆ ಆ ತರಕಾರಿಯಲ್ಲಿ ಲೆಡ್ ಅಂಶ, ಸುಮಾರು 19 ಲೆಡ್ ಅಂಶ ಕೋಲಾರದಿಂದ ಬೆಳೆಯುವಂಥ ತರಕಾರಿಯಲ್ಲಿ ಪತ್ತೆ ಆಗ್ತಿದೆ ಅಂತ ಹೇಳಿದ್ರೆ ಎಂಥ ಆತಂಕಕಾರಿ ವಿಚಾರ ಇದು. ಇವತ್ತು ರಿಪಬ್ಲಿಕ್ ಕನ್ನಡ ಆ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಮೂಲಕ ನಿಮ್ಮ ಮುಂದೆ ಹೇಗೆ ಕೋಲಾರದ ತರಕಾರಿ ವಿಷವಾಗೋದಕ್ಕೆ ಕಾರಣ ಏನು ಅನ್ನೋದನ್ನ ನಾವು ತಿಳಿಸ್ತಾ ಇದ್ದೀವಿ. ಬೆಂಗಳೂರಿಗರು ತಿನ್ನುವುದು ತರಕಾರಿ ಅಲ್ಲ, ವಿಷವನ್ನ. ಬಯಲು ಸೀಮೆಯ ಅಂತರ್ಜಲ ವಿಷವಾಗಿದ್ದು ಹೇಗೆ? ಬೆಳೆಯು ಮಲಿನಾಗಿದೆ, ನೀರು ಅಶುದ್ಧ ಆಗಿದೆ. ರೈತರ ನಿರಂತರ ಕೂಗು ಕೆಸಿ ವ್ಯಾಲಿ ಕರಾಳತೆಯನ್ನ ರಿಪಬ್ಲಿಕ್ ಕನ್ನಡ ಬಿಚ್ಚಿಡ್ತಾ ಇದೆ. ರಿಪಬ್ಲಿಕ್ ಕನ್ನಡ ಇವತ್ತು ನಿಮ್ಮ ಮುಂದೆ ಕೋಲಾರದ ತರಕಾರಿ ಹೇಗೆಲ್ಲ ವಿಷವಾಗಿದೆ ಅನ್ನೋದನ್ನ ನಾವಿವತ್ತು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಕೋಲಾರದ ತರಕಾರಿ ನೀವು ತಿಂದರೆ, ಕೋಲಾರದ ತರಕಾರಿ ಕೆಸಿ ವ್ಯಾಲಿ ಪ್ರಾಜೆಕ್ಟ್ನಿಂದಾಗಿ ಕೋಲಾರದ ಜನರ ಬದುಕು ಹೇಗೆ ಮೂರಾಬಟ್ಟೆಯಾಗಿದೆ, ಆರೋಗ್ಯ ಹೇಗೆ ಕ್ಷೀಣಿಸ್ತಾ ಇದೆ, ಅವರು ಬೆಳೆದಂತಹ ತರಕಾರಿ ಬೆಂಗಳೂರಿಗರ ತಿಂದು ಬೆಂಗಳೂರಿಗರಿಗೆ ಕಾಯಿಲೆ ಕಸಾಲೆಗಳು ಹೇಗೆ ಅಂಟಿಕೊಳ್ತಾ ಇದೆ ಅನ್ನುವಂತಹ ಎಕ್ಸ್ಕ್ಲೂಸಿವ್ ವಿತ್ ರಿಪೋರ್ಟ್. ಸುಮ್ಮನೆ ಹೇಳೋದಲ್ಲ ಅಶ್ವಿನಿ, ನಾವು ರಿಪಬ್ಲಿಕ್ ಕನ್ನಡ ಏನಾದರೂ ಒಂದು ವರದಿ ಮಾಡುತ್ತೆ ಅಂತ ಹೇಳಿದರೆ ಅದನ್ನು ಸುಮ್ಮನೆ ನಾವು ಹೇಳೋದಲ್ಲ, ನಾವು ಅದಕ್ಕೆ ಇನ್ವೆಸ್ಟಿಗೇಟ್ ಮಾಡ್ತೀವಿ, ರಿಪೋರ್ಟ್ಸ್ಗಳನ್ನು ಕಲೆ ಹಾಕ್ತೀವಿ, ಗ್ರೌಂಡ್ ರಿಯಾಲಿಟಿಯನ್ನು ಚೆಕ್ ಮಾಡ್ತೀವಿ. ಸದ್ಯ ನಾವೇ ಅಲ್ಲಿಗೆ ಹೋಗಿ ಎಲ್ಲವನ್ನು ಕೂಡ ನಾವು ನೋಡಿ ಇದು ಹೀಗಿದೆ ಅನ್ನೋದನ್ನು ರಿಪೋರ್ಟ್ ತಗೊಂಡು, ಲ್ಯಾಬ್ ರಿಪೋರ್ಟ್ ತಗೊಂಡು, ವಿಜ್ಞಾನಿಗಳಿಂದ ಆ ಕುರಿತಾಗಿ ನಾವು ಇನ್ವೆಸ್ಟಿಗೇಷನ್ ರಿಪೋರ್ಟನ್ನು ಪಡ್ಕೊಂಡು ಗ್ರೌಂಡ್ ರಿಯಾಲಿಟಿಯನ್ನು ಬೇಸಿನವರೆಗೂ ಕೂಡ ಹೋಗಿ ನಾವು ಕಲೆಕ್ಟ್ ಮಾಡ್ತೀವಿ. ನಾವು ಮಾಡಿದಂಥ ರಿಪೋರ್ಟ್ನಲ್ಲಿ ಕೋಲಾರದ ತರಕಾರಿ ವಿಷವಾಗಿದೆ ಅನ್ನುವಂಥ ಬಹಳ ಆತಂಕಕಾರಿ ವಿಚಾರವನ್ನು ನಿಮ್ಮ ಮುಂದೆ ನಾವಿವತ್ತು ತೆರೆದಿಡ್ತಾ ಇದ್ದೀವಿ. ರಿಪಬ್ಲಿಕ್ ಕನ್ನಡ ಸ್ವತಃ ಅಲ್ಲಿಗೆ ಹೋಗಿ ಗ್ರೌಂಡ್ ರಿಪೋರ್ಟ್ ಮಾಡಿ ಅಲ್ಲಿನ ಸಂಪೂರ್ಣ ಚಿತ್ರಣವನ್ನು ಎಳೆಯಾಗಿ ವಿವರಿಸಿ ಇವತ್ತು ಎಷ್ಟು ಆಘಾತಕಾರಿ ಆಗಿದೆ ಅಲ್ಲಿನ ಸ್ಥಿತಿಗತಿ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಇವತ್ತು ತೆರೆದಿಡ್ತಾ ಇದೆ. ಅಶ್ವಿನಿ, ನೀವು ತರಕಾರಿಯನ್ನು ಬಹುತೇಕ ತಿನ್ನೋದು ಕೋಲಾರದಿಂದ. ಕೋಲಾರದ ಟೊಮ್ಯಾಟೊ, ಕೋಲಾರದ ತರಕಾರಿ ಅಂತ ಹೇಳಿದ್ರೆ ವರ್ಲ್ಡ್ ಫೇಮಸ್. ಅದು ಕೇವಲ ನಮ್ಮ ರಾಜ್ಯ, ನಮ್ಮ ದೇಶ ಮಾತ್ರವಲ್ಲ, ದೇಶ ವಿದೇಶಗಳಿಗೂ ಕೂಡ ಕೋಲಾರದ ತರಕಾರಿ ಹೋಗುತ್ತೆ. ಅತಿ ಹೆಚ್ಚು ಕೋಲಾರದಲ್ಲಿ ಬೆಳೆಯುವಂತಹ ತರಕಾರಿ, ಇವತ್ತು ಆ ತರಕಾರಿಯನ್ನು ನಾವು ತಿಂದರೆ ನಮ್ಮ ದೇಹದ ಮೇಲೆ ಅದು ವಿಷಕಾರಿ ಅಂಶವಾಗಿ ಪರಿಣಮಿಸುತ್ತೆ ಅನ್ನುವಂಥ ಆಘಾತಕಾರಿ ವಿಚಾರವನ್ನು ರಿಪಬ್ಲಿಕ್ ಕನ್ನಡ ಇವತ್ತು ಎಕ್ಸ್ಪೋಸ್ ಮಾಡ್ತಾ ಇದೆ. ತರಕಾರಿ ಯಾರು ತಿನ್ನಲ್ಲ ಹೇಳಿ? ಎಲ್ಲರೂ ತರಕಾರಿ ತಿಂತಾರೆ. ನಾನ್ ವೆಜ್ ಆದರೂ ಕೆಲವರು ತಿನ್ನಲ್ಲ, ಆದರೆ ತರಕಾರಿ ಎಲ್ಲ ತಿಂತಾರೆ. ಆದರೆ ಆ ತರಕಾರಿಯಲ್ಲಿ ಲೆಡ್ ಅಂಶ, ಸುಮಾರು 19 ಲೆಡ್ ಅಂಶ ಕೋಲಾರದಿಂದ ಬೆಳೆಯುವಂಥ ತರಕಾರಿಯಲ್ಲಿ ಪತ್ತೆ ಆಗ್ತಿದೆ ಅಂತ ಹೇಳಿದ್ರೆ ಎಂಥ ಆತಂಕಕಾರಿ ವಿಚಾರ ಇದು. ಇವತ್ತು ರಿಪಬ್ಲಿಕ್ ಕನ್ನಡ ಆ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಮೂಲಕ ನಿಮ್ಮ ಮುಂದೆ ಹೇಗೆ ಕೋಲಾರದ ತರಕಾರಿ ವಿಷವಾಗೋದಕ್ಕೆ ಕಾರಣ ಏನು ಅನ್ನೋದನ್ನ ನಾವು ತಿಳಿಸ್ತಾ ಇದ್ದೀವಿ. ಬೆಂಗಳೂರಿಗರು ತಿನ್ನುವುದು ತರಕಾರಿ ಅಲ್ಲ, ವಿಷವನ್ನ. ಬಯಲು ಸೀಮೆಯ ಅಂತರ್ಜಲ ವಿಷವಾಗಿದ್ದು ಹೇಗೆ? ಬೆಳೆಯು ಮಲಿನಾಗಿದೆ, ನೀರು ಅಶುದ್ಧ ಆಗಿದೆ. ರೈತರ ನಿರಂತರ ಕೂಗು ಕೆಸಿ ವ್ಯಾಲಿ ಕರಾಳತೆಯನ್ನ ರಿಪಬ್ಲಿಕ್ ಕನ್ನಡ ಬಿಚ್ಚಿಡ್ತಾ ಇದೆ. ರಿಪಬ್ಲಿಕ್ ಕನ್ನಡ ಇವತ್ತು ನಿಮ್ಮ ಮುಂದೆ ಕೋಲಾರದ ತರಕಾರಿ ಹೇಗೆಲ್ಲ ವಿಷವಾಗಿದೆ ಅನ್ನೋದನ್ನ ನಾವಿವತ್ತು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಕೋಲಾರದ ತರಕಾರಿ ನೀವು ತಿಂದರೆ, ಕೋಲಾರದ ತರಕಾರಿ ಕೆಸಿ ವ್ಯಾಲಿ ಪ್ರಾಜೆಕ್ಟ್ನಿಂದಾಗಿ ಕೋಲಾರದ ಜನರ ಬದುಕು ಹೇಗೆ ಮೂರಾಬಟ್ಟೆಯಾಗಿದೆ, ಆರೋಗ್ಯ ಹೇಗೆ ಕ್ಷೀಣಿಸ್ತಾ ಇದೆ, ಅವರು ಬೆಳೆದಂತಹ ತರಕಾರಿ ಬೆಂಗಳೂರಿಗರ ತಿಂದು ಬೆಂಗಳೂರಿಗರಿಗೆ ಕಾಯಿಲೆ ಕಸಾಲೆಗಳು ಹೇಗೆ ಅಂಟಿಕೊಳ್ತಾ ಇದೆ ಅನ್ನುವಂತಹ ಎಕ್ಸ್ಕ್ಲೂಸಿವ್ ವಿತ್ ರಿಪೋರ್ಟ್. ಸುಮ್ಮನೆ ಹೇಳೋದಲ್ಲ ಅಶ್ವಿನಿ, ನಾವು ರಿಪಬ್ಲಿಕ್ ಕನ್ನಡ ಏನಾದರೂ ಒಂದು ವರದಿ ಮಾಡುತ್ತೆ ಅಂತ ಹೇಳಿದರೆ ಅದನ್ನು
ಸುಮ್ಮನೆ ನಾವು ಹೇಳೋದಲ್ಲ, ನಾವು ಅದಕ್ಕೆ ಇನ್ವೆಸ್ಟಿಗೇಟ್ ಮಾಡ್ತೀವಿ, ರಿಪೋರ್ಟ್ಸ್ಗಳನ್ನು ಕಲೆ ಹಾಕ್ತೀವಿ, ಗ್ರೌಂಡ್ ರಿಯಾಲಿಟಿಯನ್ನು ಚೆಕ್ ಮಾಡ್ತೀವಿ. ಸದ್ಯ ನಾವೇ ಅಲ್ಲಿಗೆ ಹೋಗಿ ಎಲ್ಲವನ್ನು ಕೂಡ ನಾವು ನೋಡಿ ಇದು ಹೀಗಿದೆ ಅನ್ನೋದನ್ನು ರಿಪೋರ್ಟ್ ತಗೊಂಡು, ಲ್ಯಾಬ್ ರಿಪೋರ್ಟ್ ತಗೊಂಡು, ವಿಜ್ಞಾನಿಗಳಿಂದ ಆ ಕುರಿತಾಗಿ ನಾವು ಇನ್ವೆಸ್ಟಿಗೇಷನ್ ರಿಪೋರ್ಟನ್ನು ಪಡ್ಕೊಂಡು ಗ್ರೌಂಡ್ ರಿಯಾಲಿಟಿಯನ್ನು ಬೇಸಿನವರೆಗೂ ಕೂಡ ಹೋಗಿ ನಾವು ಕಲೆಕ್ಟ್ ಮಾಡ್ತೀವಿ. ನಾವು ಮಾಡಿದಂಥ ರಿಪೋರ್ಟ್ನಲ್ಲಿ ಕೋಲಾರದ ತರಕಾರಿ ವಿಷವಾಗಿದೆ ಅನ್ನುವಂಥ ಬಹಳ ಆತಂಕಕಾರಿ ವಿಚಾರವನ್ನು ನಿಮ್ಮ ಮುಂದೆ ನಾವಿವತ್ತು ತೆರೆದಿಡ್ತಾ ಇದ್ದೀವಿ. ರಿಪಬ್ಲಿಕ್ ಕನ್ನಡ ಸ್ವತಃ ಅಲ್ಲಿಗೆ ಹೋಗಿ ಗ್ರೌಂಡ್ ರಿಪೋರ್ಟ್ ಮಾಡಿ ಅಲ್ಲಿನ ಸಂಪೂರ್ಣ ಚಿತ್ರಣವನ್ನು ಎಳೆಯಾಗಿ ವಿವರಿಸಿ ಇವತ್ತು ಎಷ್ಟು ಆಘಾತಕಾರಿ ಆಗಿದೆ ಅಲ್ಲಿನ ಸ್ಥಿತಿಗತಿ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಇವತ್ತು ತೆರೆದಿಡ್ತಾ ಇದೆ. ಅಶ್ವಿನಿ, ನೀವು ತರಕಾರಿಯನ್ನು ಬಹುತೇಕ ತಿನ್ನೋದು ಕೋಲಾರದಿಂದ. ಕೋಲಾರದ ಟೊಮ್ಯಾಟೊ, ಕೋಲಾರದ ತರಕಾರಿ ಅಂತ ಹೇಳಿದ್ರೆ ವರ್ಲ್ಡ್ ಫೇಮಸ್. ಅದು ಕೇವಲ ನಮ್ಮ ರಾಜ್ಯ, ನಮ್ಮ ದೇಶ ಮಾತ್ರವಲ್ಲ, ದೇಶ ವಿದೇಶಗಳಿಗೂ ಕೂಡ ಕೋಲಾರದ ತರಕಾರಿ ಹೋಗುತ್ತೆ. ಅತಿ ಹೆಚ್ಚು ಕೋಲಾರದಲ್ಲಿ ಬೆಳೆಯುವಂತಹ ತರಕಾರಿ, ಇವತ್ತು ಆ ತರಕಾರಿಯನ್ನು ನಾವು ತಿಂದರೆ ನಮ್ಮ ದೇಹದ ಮೇಲೆ ಅದು ವಿಷಕಾರಿ ಅಂಶವಾಗಿ ಪರಿಣಮಿಸುತ್ತೆ ಅನ್ನುವಂಥ ಆಘಾತಕಾರಿ ವಿಚಾರವನ್ನು ರಿಪಬ್ಲಿಕ್ ಕನ್ನಡ ಇವತ್ತು ಎಕ್ಸ್ಪೋಸ್ ಮಾಡ್ತಾ ಇದೆ. ತರಕಾರಿ ಯಾರು ತಿನ್ನಲ್ಲ ಹೇಳಿ? ಎಲ್ಲರೂ ತರಕಾರಿ ತಿಂತಾರೆ. ನಾನ್ ವೆಜ್ ಆದರೂ ಕೆಲವರು ತಿನ್ನಲ್ಲ, ಆದರೆ ತರಕಾರಿ ಎಲ್ಲ ತಿಂತಾರೆ. ಆದರೆ ಆ ತರಕಾರಿಯಲ್ಲಿ ಲೆಡ್ ಅಂಶ, ಸುಮಾರು 19 ಲೆಡ್ ಅಂಶ ಕೋಲಾರದಿಂದ ಬೆಳೆಯುವಂಥ ತರಕಾರಿಯಲ್ಲಿ ಪತ್ತೆ ಆಗ್ತಿದೆ ಅಂತ ಹೇಳಿದ್ರೆ ಎಂಥ ಆತಂಕಕಾರಿ ವಿಚಾರ ಇದು. ಇವತ್ತು ರಿಪಬ್ಲಿಕ್ ಕನ್ನಡ ಆ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಮೂಲಕ ನಿಮ್ಮ ಮುಂದೆ ಹೇಗೆ ಕೋಲಾರದ ತರಕಾರಿ ವಿಷವಾಗೋದಕ್ಕೆ ಕಾರಣ ಏನು ಅನ್ನೋದನ್ನ ನಾವು ತಿಳಿಸ್ತಾ ಇದ್ದೀವಿ. ಬೆಂಗಳೂರಿಗರು ತಿನ್ನುವುದು ತರಕಾರಿ ಅಲ್ಲ, ವಿಷವನ್ನ. ಬಯಲು ಸೀಮೆಯ ಅಂತರ್ಜಲ ವಿಷವಾಗಿದ್ದು ಹೇಗೆ? ಬೆಳೆಯು ಮಲಿನಾಗಿದೆ, ನೀರು ಅಶುದ್ಧ ಆಗಿದೆ. ರೈತರ ನಿರಂತರ ಕೂಗು ಕೆಸಿ ವ್ಯಾಲಿ ಕರಾಳತೆಯನ್ನ ರಿಪಬ್ಲಿಕ್ ಕನ್ನಡ ಬಿಚ್ಚಿಡ್ತಾ ಇದೆ. ರಿಪಬ್ಲಿಕ್ ಕನ್ನಡ ಇವತ್ತು ನಿಮ್ಮ ಮುಂದೆ ಕೋಲಾರದ ತರಕಾರಿ ಹೇಗೆಲ್ಲ ವಿಷವಾಗಿದೆ ಅನ್ನೋದನ್ನ ನಾವಿವತ್ತು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಕೋಲಾರದ ತರಕಾರಿ ನೀವು ತಿಂದರೆ, ಕೋಲಾರದ ತರಕಾರಿ ಕೆಸಿ ವ್ಯಾಲಿ ಪ್ರಾಜೆಕ್ಟ್ನಿಂದಾಗಿ ಕೋಲಾರದ ಜನರ ಬದುಕು ಹೇಗೆ ಮೂರಾಬಟ್ಟೆಯಾಗಿದೆ, ಆರೋಗ್ಯ ಹೇಗೆ ಕ್ಷೀಣಿಸ್ತಾ ಇದೆ, ಅವರು ಬೆಳೆದಂತಹ ತರಕಾರಿ ಬೆಂಗಳೂರಿಗರ ತಿಂದು ಬೆಂಗಳೂರಿಗರಿಗೆ ಕಾಯಿಲೆ ಕಸಾಲೆಗಳು ಹೇಗೆ ಅಂಟಿಕೊಳ್ತಾ ಇದೆ ಅನ್ನುವಂತಹ ಎಕ್ಸ್ಕ್ಲೂಸಿವ್ ವಿತ್ ರಿಪೋರ್ಟ್. ಸುಮ್ಮನೆ ಹೇಳೋದಲ್ಲ ಅಶ್ವಿನಿ, ನಾವು ರಿಪಬ್ಲಿಕ್ ಕನ್ನಡ ಏನಾದರೂ ಒಂದು ವರದಿ ಮಾಡುತ್ತೆ ಅಂತ ಹೇಳಿದರೆ ಅದನ್ನು ಸುಮ್ಮನೆ ನಾವು ಹೇಳೋದಲ್ಲ, ನಾವು ಅದಕ್ಕೆ ಇನ್ವೆಸ್ಟಿಗೇಟ್ ಮಾಡ್ತೀವಿ, ರಿಪೋರ್ಟ್ಸ್ಗಳನ್ನು ಕಲೆ ಹಾಕ್ತೀವಿ, ಗ್ರೌಂಡ್ ರಿಯಾಲಿಟಿಯನ್ನು ಚೆಕ್ ಮಾಡ್ತೀವಿ. ಸದ್ಯ ನಾವೇ ಅಲ್ಲಿಗೆ ಹೋಗಿ ಎಲ್ಲವನ್ನು ಕೂಡ ನಾವು ನೋಡಿ ಇದು ಹೀಗಿದೆ ಅನ್ನೋದನ್ನು ರಿಪೋರ್ಟ್ ತಗೊಂಡು, ಲ್ಯಾಬ್ ರಿಪೋರ್ಟ್ ತಗೊಂಡು, ವಿಜ್ಞಾನಿಗಳಿಂದ ಆ ಕುರಿತಾಗಿ ನಾವು ಇನ್ವೆಸ್ಟಿಗೇಷನ್ ರಿಪೋರ್ಟನ್ನು ಪಡ್ಕೊಂಡು ಗ್ರೌಂಡ್ ರಿಯಾಲಿಟಿಯನ್ನು ಬೇಸಿನವರೆಗೂ ಕೂಡ ಹೋಗಿ ನಾವು ಕಲೆಕ್ಟ್ ಮಾಡ್ತೀವಿ. ನಾವು ಮಾಡಿದಂಥ ರಿಪೋರ್ಟ್ನಲ್ಲಿ ಕೋಲಾರದ ತರಕಾರಿ ವಿಷವಾಗಿದೆ ಅನ್ನುವಂಥ ಬಹಳ ಆತಂಕಕಾರಿ ವಿಚಾರವನ್ನು ನಿಮ್ಮ ಮುಂದೆ ನಾವಿವತ್ತು ತೆರೆದಿಡ್ತಾ ಇದ್ದೀವಿ. ರಿಪಬ್ಲಿಕ್ ಕನ್ನಡ ಸ್ವತಃ ಅಲ್ಲಿಗೆ ಹೋಗಿ ಗ್ರೌಂಡ್ ರಿಪೋರ್ಟ್ ಮಾಡಿ ಅಲ್ಲಿನ ಸಂಪೂರ್ಣ ಚಿತ್ರಣವನ್ನು ಎಳೆಯಾಗಿ ವಿವರಿಸಿ ಇವತ್ತು ಎಷ್ಟು ಆಘಾತಕಾರಿ ಆಗಿದೆ ಅಲ್ಲಿನ ಸ್ಥಿತಿಗತಿ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಇವತ್ತು ತೆರೆದಿಡ್ತಾ ಇದೆ. ಅಶ್ವಿನಿ, ನೀವು ತರಕಾರಿಯನ್ನು ಬಹುತೇಕ ತಿನ್ನೋದು ಕೋಲಾರದಿಂದ. ಕೋಲಾರದ ಟೊಮ್ಯಾಟೊ, ಕೋಲಾರದ ತರಕಾರಿ ಅಂತ ಹೇಳಿದ್ರೆ ವರ್ಲ್ಡ್ ಫೇಮಸ್. ಅದು ಕೇವಲ ನಮ್ಮ ರಾಜ್ಯ, ನಮ್ಮ ದೇಶ ಮಾತ್ರವಲ್ಲ, ದೇಶ ವಿದೇಶಗಳಿಗೂ ಕೂಡ ಕೋಲಾರದ ತರಕಾರಿ ಹೋಗುತ್ತೆ. ಅತಿ ಹೆಚ್ಚು ಕೋಲಾರದಲ್ಲಿ ಬೆಳೆಯುವಂತಹ ತರಕಾರಿ, ಇವತ್ತು ಆ ತರಕಾರಿಯನ್ನು ನಾವು ತಿಂದರೆ ನಮ್ಮ ದೇಹದ ಮೇಲೆ ಅದು ವಿಷಕಾರಿ ಅಂಶವಾಗಿ ಪರಿಣಮಿಸುತ್ತೆ ಅನ್ನುವಂಥ ಆಘಾತಕಾರಿ ವಿಚಾರವನ್ನು ರಿಪಬ್ಲಿಕ್ ಕನ್ನಡ ಇವತ್ತು ಎಕ್ಸ್ಪೋಸ್ ಮಾಡ್ತಾ ಇದೆ. ತರಕಾರಿ ಯಾರು ತಿನ್ನಲ್ಲ ಹೇಳಿ? ಎಲ್ಲರೂ ತರಕಾರಿ ತಿಂತಾರೆ. ನಾನ್ ವೆಜ್ ಆದರೂ ಕೆಲವರು ತಿನ್ನಲ್ಲ, ಆದರೆ ತರಕಾರಿ ಎಲ್ಲ ತಿಂತಾರೆ. ಆದರೆ ಆ ತರಕಾರಿಯಲ್ಲಿ ಲೆಡ್ ಅಂಶ, ಸುಮಾರು 19 ಲೆಡ್ ಅಂಶ ಕೋಲಾರದಿಂದ ಬೆಳೆಯುವಂಥ ತರಕಾರಿಯಲ್ಲಿ ಪತ್ತೆ ಆಗ್ತಿದೆ ಅಂತ ಹೇಳಿದ್ರೆ ಎಂಥ ಆತಂಕಕಾರಿ ವಿಚಾರ ಇದು. ಇವತ್ತು ರಿಪಬ್ಲಿಕ್ ಕನ್ನಡ ಆ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಮೂಲಕ ನಿಮ್ಮ ಮುಂದೆ ಹೇಗೆ ಕೋಲಾರದ ತರಕಾರಿ ವಿಷವಾಗೋದಕ್ಕೆ ಕಾರಣ ಏನು ಅನ್ನೋದನ್ನ ನಾವು ತಿಳಿಸ್ತಾ ಇದ್ದೀವಿ. ಬೆಂಗಳೂರಿಗರು ತಿನ್ನುವುದು ತರಕಾರಿ ಅಲ್ಲ, ವಿಷವನ್ನ. ಬಯಲು ಸೀಮೆಯ ಅಂತರ್ಜಲ ವಿಷವಾಗಿದ್ದು ಹೇಗೆ? ಬೆಳೆಯು ಮಲಿನಾಗಿದೆ, ನೀರು ಅಶುದ್ಧ ಆಗಿದೆ. ರೈತರ ನಿರಂತರ ಕೂಗು ಕೆಸಿ ವ್ಯಾಲಿ ಕರಾಳತೆಯನ್ನ ರಿಪಬ್ಲಿಕ್ ಕನ್ನಡ ಬಿಚ್ಚಿಡ್ತಾ ಇದೆ. ರಿಪಬ್ಲಿಕ್ ಕನ್ನಡ ಇವತ್ತು ನಿಮ್ಮ ಮುಂದೆ
ಕೋಲಾರದ ತರಕಾರಿ ಹೇಗೆಲ್ಲ ವಿಷವಾಗಿದೆ ಅನ್ನೋದನ್ನು ನಾವಿವತ್ತು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಕೋಲಾರದ ತರಕಾರಿ ನೀವು ತಿಂದರೆ, ಕೋಲಾರದ ತರಕಾರಿ KC ವ್ಯಾಲಿ ಪ್ರಾಜೆಕ್ಟ್ನಿಂದಾಗಿ ಕೋಲಾರದ ಜನರ ಬದುಕು ಹೇಗೆ ಮೂರಾಬಟ್ಟೆಯಾಗಿದೆ, ಆರೋಗ್ಯ ಹೇಗೆ ಕ್ಷೀಣಿಸ್ತಾ ಇದೆ, ಅವರು ಬೆಳೆದಂತಹ ತರಕಾರಿ ಬೆಂಗಳೂರಿಗರು ತಿಂದು ಬೆಂಗಳೂರಿಗರಿಗೆ ಕಾಯಿಲೆ ಕಸಾಲೆಗಳು ಹೇಗೆ ಅಂಟಿಕೊಳ್ತಾ ಇದೆ ಅನ್ನುವಂತಹ ಎಕ್ಸ್ಕ್ಲೂಸಿವ್ ವಿತ್ ದ ರಿಪೋರ್ಟ್. ಸುಮ್ಮನೆ ಹೇಳೋದಲ್ಲ ಅಶ್ವಿನಿ, ನಾವು ರಿಪಬ್ಲಿಕ್ ಕನ್ನಡ ಏನಾದರೂ ಒಂದು ವರದಿ ಮಾಡುತ್ತೆ ಅಂತ ಹೇಳಿದರೆ ಅದನ್ನು ಸುಮ್ಮನೆ ನಾವು ಹೇಳೋದಲ್ಲ, ನಾವು ಅದಕ್ಕೆ ಇನ್ವೆಸ್ಟಿಗೇಟ್ ಮಾಡ್ತೀವಿ, ರಿಪೋರ್ಟ್ಸ್ಗಳನ್ನು ಕಲೆ ಹಾಕ್ತೀವಿ, ಗ್ರೌಂಡ್ ರಿಯಾಲಿಟಿಯನ್ನು ಚೆಕ್ ಮಾಡ್ತೀವಿ. ಸದ್ಯ ನಾವೇ ಅಲ್ಲಿಗೆ ಹೋಗಿ ಎಲ್ಲವನ್ನು ಕೂಡ ನಾವು ನೋಡಿ ಇದು ಹೀಗಿದೆ ಅನ್ನೋದನ್ನು ರಿಪೋರ್ಟ್ ತಗೊಂಡು, ಲ್ಯಾಬ್ ರಿಪೋರ್ಟ್ ತಗೊಂಡು, ವಿಜ್ಞಾನಿಗಳಿಂದ ಆ ಕುರಿತಾಗಿ ನಾವು ಇನ್ವೆಸ್ಟಿಗೇಷನ್ ರಿಪೋರ್ಟನ್ನು ಪಡ್ಕೊಂಡು ಗ್ರೌಂಡ್ ರಿಯಾಲಿಟಿಯನ್ನು ಬೇಸಿನವರೆಗೂ ಕೂಡ ಹೋಗಿ ನಾವು ಕಲೆಕ್ಟ್ ಮಾಡ್ತೀವಿ. ನಾವು ಮಾಡಿದಂಥ ರಿಪೋರ್ಟ್ನಲ್ಲಿ ಕೋಲಾರದ ತರಕಾರಿ ವಿಷವಾಗಿದೆ ಅನ್ನುವಂಥ